ಸಮಸ್ತರಿಗೂ ನಮಸ್ಕಾರ. ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಲ್ವಾ? ನಿಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ದೇವೀಸ್ ಕಿಚನ್ಗೆ ಸ್ವಾಗತಿಸ್ತಾ ಇರೋದು ನಾ ಶ್ರೀದೇವಿ. ಸಾಮಾನ್ಯವಾಗಿ ಹೋಟೆಲ್ಗೆ ಹೋದಾಗ ನೀವು ವೆಜ್ ಕರಿ ಆರ್ಡರ್ ಮಾಡ್ತೀರಾ, ಹಾಗೆಯೇ ಅದಕ್ಕೊಂದು ರೊಟ್ಟಿ ಎಲ್ಲ ತೊಗೊಳ್ತೀರಾ. ಇಂಥ ವೆಜ್ ಕರಿ ನಾನು ಮನೇಲಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನಿಸ್ಬೋದಲ್ಲ? ಖಂಡಿತವಾಗೂ ಹೇಳ್ಕೊಡ್ತೀನಿ. ಹೋಟೆಲ್ ಶೈಲಿಯಲ್ಲಿ ಮಾಡಬಹುದಾದಂತಹ ಅದ್ಭುತವಾದಂತಹ ಕರಿ, ವೆಜ್ ಕರಿ ಮಾಡೋದು ಹೇಗೆ, ಅಥವಾ ನವರತ್ನ ಕೂರ್ಮ ಅಂತೇನಂತೀರ. ಸೊ ಎರಡು ಕೂಡ ಒಂದೇ ಥರ. ಸೊ ಹೋಟೆಲ್ ರುಚಿಯಲ್ಲೇ ಮಾಡೋವಂಥದ್ದು ಹೇಗೆ ಅಂತ ಹೇಳ್ಕೊಡ್ತೀನಿ, ಕಲ್ತ್ಕೊಳ್ಳೋಣ ಬನ್ನಿ. ಮೊದಲಿಗೆ ಬೇಕಾಗುವಂಥ ಪದಾರ್ಥಗಳನ್ನು ಹೇಳ್ತೀನಿ, ಬರ್ಕೊಳ್ಳಿ. ಒಣಮೆಣಸಿನ್ಕಾಯಿ ಒಂದು 4ರಿಂದ 5, ಅರಿಶಿನ 1 ಚಮಚ, ತುಪ್ಪ ಬೇಕಾಗುತ್ತೆ ಎಷ್ಟು ಅಂತ ಹಾಕುವಾಗ ಹೇಳ್ತೀನಿ. ನಂತರದಲ್ಲಿ ಎಣ್ಣೆ ಬೇಕಾಗತ್ತೆ ಒಂದು 4ರಿಂದ 5 ಚಮಚದಷ್ಟು. ಆನಂತರ ಸಕ್ಕರೆ 1 ಚಮಚ ಬೇಕಾಗತ್ತೆ. ಕಸೂರಿ ಮೇಥಿ ಒಂದು ಸ್ವಲ್ಪ, ಒಂದು ಸ್ಪೂನು ಅಥವಾ 2 ಸ್ಪೂನಷ್ಟು ಬೇಕಾಗುತ್ತೆ. ಇನ್ನು ತರಕಾರಿ ಆಲೂಗಡ್ಡೆ, ಕ್ಯಾರೆಟು ಮತ್ತು ಬೀನ್ಸ್ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. ಉಪ್ಪು ರುಚಿಗೆ, ಮತ್ತು ಬಾದಾಮಿ 5ರಿಂದ 6, 2 ಟೊಮ್ಯಾಟೊ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. ಗೋಡಂಬಿ 1 ಹಿಡಿ. ಆನಂತರದಲ್ಲಿ ಗರಂ ಮಸಾಲ ಪೌಡರ್ ಒಂಚೂರು ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಅಂಗಡಿಯಿಂದ ತರಬೇಕಾಗತ್ತೆ. ನಂತರದಲ್ಲಿ ಬೆಳ್ಳುಳ್ಳಿ, ನಂತರ ಶುಂಠಿ, ಆನಂತರ ಈರುಳ್ಳಿ 1-2 ಹಚ್ಚಿಟ್ಕೊಳ್ಳಿ ಸಣ್ಣದಾಗಿ. ಮೊದಲಿಗೆ ಈ ಸಣ್ಣದಾಗಿ ಹಚ್ಚಿದಂಥ ಎಲ್ಲ ತರಕಾರಿನ ನೀರು ಹಾಕಿ ಬೇಯಿಸಿ ನೀರು ತೆಗೆದು ಈ ರೀತಿ ಇಟ್ಕೊಳ್ಳಿ. ಆನಂತರದಲ್ಲಿ ಬಾಣಲೆ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ 2 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಬೆಳ್ಳುಳ್ಳಿ, ಶುಂಠಿ, ಆನಂತರದಲ್ಲಿ ಅದು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಂಡ ನಂತರ ಹಸಿ ಮೆಣಸಿನಕಾಯಿ, ಇದು ನಾನು ಆಪ್ಷನಲ್ ಹಾಕ್ಕೊಂಡಿದ್ದೀನಿ. ನೀವು ಹಸಿ ಖಾರ ಇಷ್ಟಪಡಿದ್ರು ಒಣಮೆಣಸಿನ್ಕಾಯಿ ಹಾಕ್ಕೋಬೋದು. ಸೊ ಇಲ್ಲಿ ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ರಿ, ಎಷ್ಟು ಬೇಕಾದರೂ ಅಷ್ಟು ಹಾಕ್ಕೊಳ್ಳಿ. ಸೊ 1 ಟೊಮ್ಯಾಟೊ ಏನು ಹಚ್ಚಿದ್ದೀರ ಸಣ್ಣದಾಗಿ ಅದು, ಮತ್ತು ಈರುಳ್ಳಿ 1 ಸಣ್ಣದಾಗಿ ಹಚ್ಚಿಲ್ಲ ಅದನ್ನು, ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಬಾಡಿಸ್ತಾ ಹೋಗಿ. ಚೆನ್ನಾಗಿ ಆಗಬೇಕದು, ಅಂದರೆ ಈ ಹಸ್ಕಲ ವಾಸನೆ ಎಲ್ಲ ಹೋಗೋ ಥರ ಚೆನ್ನಾಗಿ ಬಾಡಿಸ್ತಾ ಹೋಗಿ. ಈ ರೀತಿ ಚೆನ್ನಾಗಿ ಆದ ನಂತರ ನಾವೇನು ಮಾಡಬೇಕು, ಇದನ್ನು ಆಫ್ ಮಾಡಬೇಕು. ಇದನ್ನು ಆಫ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು, ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು, ಚಟ್ನಿ ಥರ. ಈ ರೀತಿ ಪೇಸ್ಟ್ ಆದ ನಂತರ ಮತ್ತೆ ಬಾಣಲೆಯನ್ನು ಇಟ್ಟು 1-2 ಚಮಚ ಎಣ್ಣೆಯನ್ನು ಹಾಕಿ ಕ್ಯಾಪ್ಸಿಕಮ್ ಸ್ವಲ್ಪ ಹಾಕಿ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಅಲ್ಲಿ ಬೇಯೋದು ಬೇಡ, ಇಲ್ಲಿ ಒಗ್ಗರಣೆಯಲ್ಲಿ ಬೇಯಬೇಕಾಗತ್ತೆ. ಯಾಕಂದರೆ ತುಂಬ ನುಣ್ಣಗಾದರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಅದು ಬಾಡಿದ ನಂತರ ಹೆಚ್ಚಿದಂಥ ಸಣ್ಣಗೆ ಹೆಚ್ಚಿದಂಥ ಟೊಮ್ಯಾಟೊ, ಈರುಳ್ಳಿ ಇದನ್ನು ಹಾಕ್ಕೊಂಡು ಮತ್ತೆ ಬಾಡಿಸ್ಕೊಳ್ಳೋಣ. ಸೊ ಈಗ ಮತ್ತೆ ಎಣ್ಣೆಯಲ್ಲಿ ಇದು ಆಗಬೇಕಾಗತ್ತೆ. ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ತಾನೆ ಈಗ ನಾವು ಬೇಕಾದಂಥ ಪದಾರ್ಥಗಳನ್ನು ಹಾಕ್ಕೊಳ್ತಾ ಹೋಗಬೇಕು. ತರಕಾರಿ ಇದು ಸ್ವಲ್ಪ ಅರ್ಧಂಬರ್ಧ ಆಗ್ತಾ ಇರ್ಬೇಕಾದ್ರೆ ಪೂರ್ತಿ ಬೆಂದ್ರೂ ಚೆನ್ನಾಗಿರಲ್ಲ, ಪೂರ್ತಿ ಎಲ್ಲ ಆಗೋಷ್ಟಕ್ಕೆ ಬೆಂದಿರುತ್ತೆ. ಅರಿಶಿನ ಈಗ ಹಾಕ್ಕೊಳ್ಳ, 1 ಚಮಚ, ಸಣ್ಣ ಚಮಚ ಅರಿಶಿನ ಹಾಕ್ಕೊಂಡು ಬಾಡಿಸ್ಕೊಳ್ಳ. ಗರಂ ಮಸಾಲ ಪೌಡ್ರು 1ರಿಂದ 1.5 ಚಮಚದಷ್ಟು ಗರಂ ಮಸಾಲ ಪೌಡ್ರ್ ಹಾಕಿ ಚೆನ್ನಾಗಿ ಬಾಡಿಸಿ. ಆ ನಂತರದಲ್ಲಿ ಬೇಯಿಸಿದ ತರಕಾರಿ ಅಷ್ಟನ್ನು ಹಾಕಿ ಒಟ್ಟಿಗೆ ಅದನ್ನೆಲ್ಲ ಮಿಶ್ರ ಮಾಡಿ ಇನ್ನೂ ಸ್ವಲ್ಪ ಹೊತ್ತು ಬಾಡಿಸ್ತಾ ಹೋಗಿ. ಸೊ ನೋಡಿ, ಇದೆಲ್ಲ ಹಾಕಿದಿಲ್ಲ, ಬೇಯಿಸಿದ ತರಕಾರಿ ಎಲ್ಲ ಹಾಕಿ ಬಾಡಿಸ್ತಾ ಹೋಗಿ. ಈ ಹಂತದಲ್ಲಿ ನೀವು ಏನಂದರೆ ಸ್ವಲ್ಪ ಈಗ ನಾವೇನು ರುಬ್ಕೊಂಡಿದ್ವಿ ಮಿಶ್ರಣ ಎಲ್ಲವನ್ನು ಕೂಡ ಸ್ವಲ್ಪ ನೀರನ್ನು ಬಳಸಿ ಹಾಕ್ಕೊಂಡು ಹಾಕ್ಬೇಡ. ಇವೆಲ್ಲವನ್ನು ಹಾಕಿದ ನಂತರ ಕಸೂರಿ ಮೇಥಿ ಅದನ್ನು ಕೈಯಲ್ಲಿ ಪುಡಿ ಮಾಡಿ ಅದನ್ನು ಹಾಕಿ ಚೆನ್ನಾಗೀಗ ಬಾಡಿಸ್ತಾ ಹೋಗೋಣ. ಸೊ ಇವೆಲ್ಲ ಕುದಿಯೋದಷ್ಟೇ ಬಾಕಿ ಇರೋದು, ಒಂದೊಂದೇ ಹಾಕ್ತಾ ಇದ್ವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಡಿ. ಆ ನಂತರದಲ್ಲಿ ನಾವು ಈಗ ಉಳಿದಿರೋಂಥದ್ದೇನು ಉಪ್ಪು ಹಾಕಿದ್ದಾಯಿತು. ಈಗ ಒಂಚೂರು ಸಕ್ಕರೆಯನ್ನು ಕೂಡ ಹಾಕಬೇಕಾಗತ್ತೆ, ಸಣ್ಣ ಚಮಚೆ ಸಕ್ಕರೆ. ಯಾಕಂದರೆ ಈ ಸಿಹಿ ಯಾವತ್ತೂ ನಾನು ನಿಮಗೆ ಪದಾರ್ಥ ಮಾಡುವಾಗೆಲ್ಲ ಹೇಳ್ತೀನಿ, ಇದು ರುಚಿಯನ್ನು ಹೆಚ್ಚಿಸುತ್ತೆ, ತುಂಬ ಹಾಕಬಾರ್ದು. ಹಾಕಿ ಚೆನ್ನಾಗಿ ಇನ್ನೇನು ಇಳಿಸೋಕ್ಕಿಂತ ಮುಂಚೆ ಈ ಒಂದು ಸೌಟ್ ನಾನೇನು ತೋರಿಸ್ತೀನಿ, 1 ಸೌಟ್ನಷ್ಟು ತುಪ್ಪವನ್ನು, ಸಣ್ಣ ಸೌಟಷ್ಟು ತುಪ್ಪವನ್ನು ಹಾಕಿ, ಬೇಕಾದವ್ರು ಬೆಣ್ಣೆ ಹಾಕೋಬಹುದು, ಚೆನ್ನಾಗಿರುತ್ತೆ ಬೆಣ್ಣೆ ಅಥವಾ ತುಪ್ಪ. ಇಲ್ಲಿ ಮನೇಲಿ ನಾನು ತುಪ್ಪ ಹಾಕಿ ಮಾಡಿದ್ದೀನಿ. ಚೆನ್ನಾಗಿ ಬಿಸಿ ಆಗಿದ ತಕ್ಷಣ ಚೆನ್ನಾಗಿ ಕುದ್ದು ಎಲ್ಲ ಹೊಂದ್ಕೊಂಡ ತಕ್ಷಣ ಫಸ್ಟ್ ಕ್ಲಾಸ್ ಆದಂತಹ ವೆಜ್ ಕರಿ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ. ಒಂದ್ಸತಿ ಟೇಸ್ಟ್ ಮಾಡಿ ಆಮೇಲೆ ಹೇಳಿ. ಸೊ ಇಳಿಸುವಾಗ ನೀವು ಕೊತ್ತಂಬರಿ ಸೊಪ್ಪನ್ನು ಮೇಲೆ ಅಲಂಕಾರಕ್ಕೆ ಹಾಕಿ. ಡನ್. ಹೋಟೆಲ್ಗೆ ಹೋಗಿ ಅಷ್ಟೊಂದು ದುಡ್ಡು ಕೊಟ್ಟು ನಾವು ಈ ಕರಿ ತೊಗೊಂಡು ತಿನ್ನಬೇಕಾದ್ರೆ ಏನಿಲ್ಲ. ಈಗ ನಾನು ಮಾಡಿದ್ದು 5ರಿಂದ 6 ಜನಕ್ಕೆ ಆಗುತ್ತೆ ಅಷ್ಟು. ಸೊ ಚಪಾತಿಗಳನ್ನು ಮನೆಯಲ್ಲಿ ಮಾಡ್ಕೊಳ್ತಿರೋ ಅಥವಾ ಅಂಗಡಿಲಿ ತಂದ್ಕೊತಿರೋ ಗೊತ್ತಿಲ್ಲ, ತಂದು ಆರಾಮಾಗಿ ಎಂಜಾಯ್ ಮಾಡ್ತಾ ನಿಮ್ಮ ಊಟವನ್ನು ಸವಿರಿ. ಇದು ಅದ್ಭುತವಾಗಿ ಬರುತ್ತೆ, ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ದೇವೀಸ್ ಕಿಚನ್ನ ಅಡುಗೆ ಮುಗಿಸ್ತಾ ಇದ್ದೀನಿ. ಕಿವಿ ಮಾತಿಗೆ ಬಂದುಬಿಡೋಣ. ಇವತ್ತಿನ ಕಿವಿ ಮಾತಲ್ಲಿ ಒಂದು ಗಾದೆ ಮಾತಿದೆ. ಏನಪ್ಪ ಅಂದರೆ, ಇಂಗು ತೆಂಗು ಇದ್ದರೆ ಮಂಗಮ್ಮನ ಅಡುಗೆ ಮಾಡ್ತಾರೆ ಅಂತ. ಅದು ಯಾಕೆ ಹೇಳಿದ್ದಾರೆ ಅಂದರೆ, ಮನೇಲಿ ಎಲ್ಲ ಪದಾರ್ಥ ಇದ್ದು ನಾವು ಅಡುಗೆ ಮಾಡೋದು ಹೆಚ್ಚಲ್ಲ. ಸೊ ಅದಕ್ಕೆ ಅವ್ರು ಹೇಳ್ತಾರೆ ಆ ಥರ, ಎಲ್ಲ ಇದ್ದರೆ ಮಂಗಮ್ಮ ಕೂಡ ಅಡುಗೆ ಮಾಡ್ತಾರೆ ಅಂತ. ಆದರೆ ಏನೂ ಇಲ್ಲದಾಗ ಅಡುಗೆ ಮಾಡೋದಿದೆಯಲ್ಲ,
ಅದು ಚಾಲೆಂಜ್. ಏನೂ ಇಲ್ಲ ಅಂತಂದರೆ ಹೇಗೆ ಅಂದರೆ ಸ್ವಲ್ಪ ಪದಾರ್ಥಗಳು ಮನೇಲಿರಲ್ಲ, ಆದರೆ ಯಾವುದೋ ಏನೋ ಇರಲ್ಲ, ಯಾವುದೋ ಒಂದು ಎರಡು ಅರ್ಧ ಇರುತ್ತೆ. ಆ ಟೈಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನಾವು ಅಡುಗೆ ಮಾಡೋದಿರುತ್ತಲ್ಲ, ಅದೇ ಜೀವನದ ದೊಡ್ಡ ಕಲೆ. ಅದು ಹೇಗೆ ಸಾಧ್ಯನ ಅಂತಂದರೆ ಖಂಡಿತ ಸಾಧ್ಯ ಇದೆ. ನಿಮಗೆ ಯಾವಾಗ ಅಂಥ ಪರಿಸ್ಥಿತಿಗಳು ಬರುತ್ತೋ ಆವಾಗ ತನ್ನಷ್ಟಕ್ಕೆ ತಾನೇ ತೋಚ್ಕೊಂಡು ಮಾಡೋ ಅಂಥದ್ದು ಬರುತ್ತೆ. ಅದು ಅನುಭವ ಇದ್ದಾಗ ಮಾತ್ರ. ಸೊ ಅಂಥ ಅನುಭವವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.